ಅಲ್ಲಿ ಕುಡಿದು ನೋಟ ಅಲ್ಲಿ ಬಾಕ್ಸಲ್ಲಿ ಇದೆಮ್ಮ ಆ ಕಡೆ ಹಾಕಬೇಕು. ತಗೊಳ್ಳಿ 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 ಗಂಜಿ ಒಂಜಿ ರೆಡಿ ಮಾಡ್ಕೊಳ್ಳಿ ಅಂತೆ. ಗಂಜಿ ಉಂಟು ಡಸ್ಟ್ಬಿನ್ ಬಾಟೆ ಎಲ್ಲ ಕರಾವಳಿಯ ಹೆಮ್ಮೆಯ ಕನ್ನಡಿಗರಿಗೆ ಪ್ರೀತಿಯ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬೆಂಗಳೂರಿನಲ್ಲಿ ತುಳುಕೂಟದ ವತಿಯಿಂದ ಆಟಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ, ಆಷಾಢದ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಅದು ಹಾಳೆ ಮರದ ಕೆತ್ತೆ, ಅಂದರೆ ಅದು ಒಂದು ಒಳ್ಳೆಯ ಔಷಧಿಯನ್ನು ನೀಡುವಂಥ ಒಂದು ಮರ. ಅದು ಆ ಮರದ ಕೆತ್ತೆಯ ಕಷಾಯವನ್ನು ಪ್ರತಿ ವರ್ಷವೂ ಕುಡಿಯೋದ್ರಿಂದ ನಮಗೆ ಬರುವಂಥ ರೋಗ ರುಜಿನಗಳು ಕಡಿಮೆ ಆಗುತ್ತೆ ಅನ್ನೋಂಥ ಸಾರ್ವಜನಿಕವಂಥ ನಂಬಿಕೆ ಮತ್ತು ನಮ್ಮ ಹಿರಿಯರು ಕೊಟ್ಟಂಥ ನಂಬಿಕೆ ಅದು. ಆ ನಂಬಿಕೆಯನ್ನು, ಅದರ ಸಂಸ್ಕೃತಿಯನ್ನು ಬೆಂಗಳೂರಿನಲ್ಲಿ ಕೂಡ ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ತುಳುಕೂಟ ಅವರು ಪ್ರತಿ ವರ್ಷವೂ ಕೂಡ ಈ ಮೆಜೆಸ್ಟಿಕ್ ಸಮೀಪದ ರಾಘವೇಂದ್ರ ಮಠದ ಪಕ್ಕದಲ್ಲಿ ಈ ಒಂದು ಕೆತ್ತೆ ಕಷಾಯ ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಈ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ತುಂಬ ಜನ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕರಾವಳಿಯ ಆಟಿ ಅಮಾವಾಸ್ಯೆ ಅಥವಾ ಆಷಾಢದ ಅಮಾವಾಸ್ಯೆಯ ಶುಭಾಶಯಗಳು. ತುಳುಕೂಟ ಬೆಂಗಳೂರು ವತಿಯಿಂದ ಪ್ರತಿ ವರ್ಷವೂ ನಾವು ಆಟಿ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ. ನಾವು ವಿಶೇಷವಾಗಿ ತುಳುನಾಡಿನ ಮತ್ತು ಬೆಂಗಳೂರಿನವರಿಗೆ ಎಲ್ರಿಗೂ ಸೇರಿ ಈ ಆಟಿ ಅಮಾವಾಸ್ಯೆಯ ಕಷಾಯವನ್ನು ನಾವೆಲ್ಲರಿಗೂ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇಟ್ಕೊಂಡಿದ್ದೀವಿ. ಈ ವರ್ಷವೂ ನಾವು ಬೆಳಿಗ್ಗೆ 4:15 ಎದ್ದು ನಮ್ಮದು ಒಂದು ಪಾಲೆ ಮರದ ಕೆತ್ತೆಯನ್ನು ತೆಗೆದು ಅದಕ್ಕೆ ಪೂಜೆ ಮಾಡಿ ಅದರ ಕಷಾಯ ಮತ್ತು ಮೆಂತೆ ಗಂಜಿ ಮತ್ತು ನಮ್ಮ ಹುರುಳಿ ಚಟ್ನಿಯನ್ನು ಎಲ್ಲ ತುಳುನಾಡಿನ ಜನರಿಗೆ ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಒಂದು ವಿಶೇಷತೆ ಏನಂದರೆ, ಈ ಒಂದು ಪಾಲೆ ಮರದ ಕತ್ತೆ ಕಷಾಯ ಎಲ್ಲ ಔಷಧಿಗೆ, ಅಂದರೆ ಎಲ್ಲ ಜನರ ಯಾವುದೇ ಒಂದು ಕಾಯಿಲೆಗೆ ಒಂದು ರಾಮಬಾಣ ಅಂತ ಏನು ಹೇಳ್ತೀವಿ ನಾವು, ಅದು ಒಂದು ಭಾಳ ವಿಶೇಷವಾದಂಥ ಒಂದು ಕಷಾಯವನ್ನು ನಾವು ಇವತ್ತು ವಿತರಣೆ ಮಾಡ್ತಾಯಿದ್ವಿ. ನನ್ನ ಹೆಸರು ದಿನೇಶ್ ಹೆಗಡೆ, ನಾನು ತುಳುಕೂಟದ ಅಧ್ಯಕ್ಷರು.